ನಮಸ್ತೆ. ಅಧ್ಯಾಯ 1 ಶ್ಲೋಕ 15. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪ್ರೌಢಂ ಧರ್ಮಂ ಮಹಾಶಂಕಂ ಭೀಮಕರ್ಮ ರುಕೋದರಃ. ಪಾಂಚಜನ್ಯಂ ಪಂಚಜನ್ಯ ಎಂಬ ಶಂಖವನ್ನು ಋಷಿಕೇಶನು ಭಕ್ತರ ಇಂದ್ರಿಯ ನಿಯಂತ್ರಕನಾದ ಕೃಷ್ಣನು ಎಂಬ ಅರ್ಥ ಬರುತ್ತದೆ. ದೇವದತ್ತವೆಂಬ ಶಂಖವನ್ನು ಧನಂಜಯನು ಸಂಪತ್ತನ್ನು ಗೆಲ್ಲುವ ಅರ್ಜುನನು ಎಂಬ ಅರ್ಥ. ಪೌಂಡ್ರ ಎಂಬ ಶಂಖ ಧರ್ಮಂ ಊದಿದನು. ಮಹಾಶಂಕಂ ಭಯಂಕರವಾದ ಶಂಖವನ್ನು ಭೀಮಕರ್ಮ ಕಷ್ಟ ಸಾಧ್ಯದ ಕೆಲಸಗಳೆನ್ನಿಸಾಗುವ ಎಂಬ ಅರ್ಥ ಬರುತ್ತದೆ. ರುಕೋ ಉದಾರಂ ತಿನ್ನುವುದರಲ್ಲಿ ಅಪಾರ ಆಸಕ್ತ ಅಂದರೆ ಭೀಮನನ್ನು ಹೋಲಿಸಿ ಹೇಳುವುದು ಎಂದು ಅರ್ಥ ಬರುತ್ತದೆ. ಅನುವಾದ: ಋಷಿಕೇಶನು ತನ್ನ ಪಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ದೇವದತ್ತವನ್ನು, ರುಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನೂ ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದರು ಎಂಬ ಅನುವಾದ ಬರುತ್ತದೆ. ಇದರ ಭಾವಾರ್ಥ ಬಂದು, ಈ ಶ್ಲೋಕದಲ್ಲಿ ಕೃಷ್ಣನನ್ನು ಋಷಿಕೇಶ ಎಂದು ಕರೆದಿದೆ, ಏಕೆಂದರೆ ಅವನು ಎಲ್ಲ ಇಂದ್ರಿಯಗಳ ಒಡೆಯ. ಜೀವಿಗಳೆಲ್ಲ ಅವನ ಅವಿಭಾಜ್ಯ ಅಂಶಗಳು. ಆದ್ದರಿಂದ ಜೀವಿಗಳ ಇಂದ್ರಿಯಗಳು ಕೂಡ ಅವನ ಇಂದ್ರಿಯಗಳ ಅವಿಭಾಜ್ಯ ಅಂಗ. ನಿರಾಕಾರವಾದಿಗಳು ಜೀವಿಗಳಿಗೆ ಇಂದ್ರಿಯಗಳಾಗಿವೆ ಎನ್ನುವುದಕ್ಕೆ ವಿವರಣೆ ಕೊಡಲಾರರು. ಆದುದರಿಂದ ಅವರು ಎಲ್ಲ ಜೀವಿಗಳನ್ನು ಇಂದ್ರಿಯ ರಹಿತರು ಅಥವಾ ನಿರಾಕಾರ ಎಂದು ವರ್ಣಿಸಲು ಕಾತರರಾಗಿರುತ್ತಾರೆ. ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಭಗವಂತನು ಅವರ ಇಂದ್ರಿಯಗಳನ್ನು ನಿರ್ದೇಶಿಸುತ್ತಾನೆ. ಇಲ್ಲಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ಭಗವಂತನು ನೇರವಾಗಿ ಅರ್ಜುನನ ಅಲೌಕಿಕ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾನೆ. ಇದರಿಂದಲೇ ಅವನಿಗೆ ಋಷಿಕೇಶ ಎನ್ನುವ ನಿರ್ದಿಷ್ಟ ನಾಮ. ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದುದರಿಂದ ಋಷಿಕೇಶ. ಈ ಶ್ಲೋಕದಲ್ಲಿ ಅರ್ಜುನನು ಧನಂಜಯ ಎಂದು ಕರೆಯಲಾಗಿದೆ, ಏಕೆಂದರೆ ಅವನ ಅಣ್ಣನು ಕೈಗೊಂಡ ಹಲವು ಯಾಗಗಳಿಗೆ ಧನವು ಅಗತ್ಯವಾದಾಗ ಅದನ್ನು ಪಡೆಯಲು ಅವನು ನೆರವಾದ. ಭೀಮನಿಗೆ ರುಕೋದರಕನೆಂದು ಹೆಸರು, ಏಕೆಂದರೆ ರಾಕ್ಷಸ ಹಿಡಿಂಬನನ್ನು ಕೊಲ್ಲುವಂತಹ ಅಸಾಧಾರಣ ಸಾಹಸಗಳನ್ನು ಮಾಡಿದಂತೆಯೇ ಅವನು ಆಹಾರವನ್ನು ತಿನ್ನುತ್ತಿದ್ದ. ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರು ಊದಿದ ಶಂಖಗಳ ನಾದವು ಯೋಧರಿಗೆ ಹುರುಪನ್ನುಂಟು ಮಾಡಿತ್ತು. ಅವರ ಎದುರು ಪಕ್ಷದಲ್ಲಿ ಇದ್ದಂತಹ ಪುಣ್ಯವಿರಲಿಲ್ಲ. ಪರಮ ನಿಯಾಮಕನಾದ ಶ್ರೀಕೃಷ್ಣನು ಅಲ್ಲಿರಲಿಲ್ಲ, ಭಾಗ್ಯಲಕ್ಷ್ಮಿಯೂ ಇರಲಿಲ್ಲ. ಆದುದರಿಂದ ಅವರ ಸೋಲು ಆಗಲೇ ನಿಶ್ಚಯ. ಶಂಖಗಳ ನಾದವು ಘೋಷಿಸಿದ್ದು ಈ ಸಂದೇಶವನ್ನೇ ಎನ್ನುವ ಅರ್ಥವನ್ನು ಶ್ಲೋಕ 15ರಲ್ಲಿ ಕಾಣಬಹುದು. ವಂದನೆಗಳು.